ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿಂಟರ್ ಸೀಸನಲ್ಲಿ ಯೂಸ್ಫುಲ್ ಆಗುವಂಥ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿದ್ದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಕೆಲವೊಬ್ಬರು ಕಮೆಂಟ್ನ ಮಾಡಿದರೆ ಈ ಒಂದು ವಿಂಟರ್ನಲ್ಲಿ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದೆ, ಅದಕ್ಕೆ ಒಂದು ಹೋಮ್ ರೆಮಿಡಿನ ತಿಳಿಸಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸನ್ನು ಕೂಡ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮೊದಲೇ ಟಿಪ್ ಒಂದು ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಮನೆ ಮುಂದ್ಗಡೆ ದೀಪನ ಹಚ್ತೀವಿ. ದೀಪನ ಹಚ್ಚಬೇಕಂದ್ರೆ ಮನೆಯಲ್ಲೇ ಆಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಮ್ಯಾಚ್ ಬಾಕ್ಸಿಂದ ದೀಪನ ಹಚ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಊದಿನ ಕಡ್ಡಿಯಿಂದ ಹಚ್ಚೋದಕ್ಕೆ ಹೋದರೆ ಅದು ಬೇಗನೆ ಆರೋಗ್ತಾ ಇರುತ್ತೆ. ಸೊ ಊದಿನ ಕಡ್ಡಿಗೆ ನೀವು ಜಸ್ಟ್ ಈ ರೀತಿ ವಿಡಿಯೋದಲ್ಲಿ ತೋರಿಸಿದಾಗೇನೆ ಕಾಟನ್ನ ಈ ರೀತಿ ಸುತ್ತಿ ನಂತರ ಇದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಚಿ ಇದನ್ನ ನೀವು ಹಚ್ಕೊಳ್ಳೋದ್ರಿಂದ ಇದು ಎಷ್ಟು ದೀಪಗಳಾದರೂ ಹಚ್ಬೋದು, ಬೇಗನೆ ಆರೋಗೋದಿಲ್ಲ ಬೆಂಕಿ. ಸೊ ನೆಕ್ಸ್ಟ್ ದೀಪಗಳನ್ನು ಹಚ್ಕೊಳ್ಬೇಕು ಬೇಕಾದ್ರೂ ಬೇಗನೆ ಹತ್ಕೊಳ್ತಾ ಇರಲ್ಲ ಈ ಒಂದು ಚಳಿಗೆ. ಸೊ ಅವಾಗ ನೀವು ಇದಕ್ಕೆ ಒಂದು ಸ್ವಲ್ಪ ಕರ್ಪೂರನ ಈ ರೀತಿ ಪುಡಿ ಮಾಡಿಬಿಟ್ಟು ಅದ್ರ ಕೊನೆ ತುದಿಗೆ ಹಚ್ಚಿ ನೀವು ದೀಪನ ಹಚ್ಚೋದ್ರಿಂದ ದೀಪ ಬೇಗನೆ ಹತ್ತುತ್ತೆ, ಹಾಗೆ ತುಂಬ ಟೈಮ್ವರೆಗೂ ಉರಿಯುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಸಕ್ಕರೆಯಲ್ಲಿ ನಾವು ಒಂದು ಸ್ವಲ್ಪ ಕೈ ತೇವಾಂಶ ಇರುವಾಗನೇ ನಾವು ಸಕ್ಕರೆನ ತೊಗೊಂಡ್ವಿ ಅಂದರೆ ಸಕ್ಕರೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಹಾಗೆಯೇ ಉಂಡೆ ಕಟ್ಟೋದು ಆ ರೀತಿ ಆಗ್ತಾ ಇರುತ್ತೆ, ಮತ್ತು ಇರುವೆಗಳು ಸಹ ಜಾಸ್ತಿ ಬರ್ತಾ ಇರುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಸಿಂದ ಅವಾಯ್ಡ್ ಮಾಡೋದಕ್ಕೆ ಇದರಲ್ಲಿ ನೀವು ಒಂದು 4 ಲವಂಗ ಹಾಗೂ ಏಲಕ್ಕಿನ ಹಾಕಿ ಈ ರೀತಿ ಮುಳುಗಿಸಿ ಇಡೋದ್ರಿಂದ ಈ ಒಂದು ಸಕ್ಕರೆ ಉಂಡೆ ಕೂಡ ಕಟ್ಟೋದಿಲ್ಲ, ಹಾಗೆಯೇ ಇದರಲ್ಲಿ ಇರುವೆಗಳು ಮತ್ತು ಸಕ್ಕರೆ ಒಂಥರ ಬ್ಯಾಡ್ ಸ್ಮೆಲ್ ಎಲ್ಲನೂ ಬರ್ತಾ ಇರುತ್ತೆ ಒಂದೊಂದು ಸಲ. ಸೊ ಆ ರೀತಿ ಆದಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಇದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದೆ, ಏನು ಮೇಕಪ್ ಹಾಕಿದ್ರು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಏನು ಮಾಡ್ಬೇಕಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಿಂಪಲ್ ಟಿಪ್ಸ್ ಇದೆ. ಇಲ್ಲಿ ನೋಡ್ತಾ ಇದ್ರಲ್ವಾ, ಒಂದು ಚಿಕ್ಕ ಬೌಲಲ್ಲಿ ನೀವು ಯಾವ್ದು ಯೂಸ್ ಮಾಡ್ತೀರಾ, ಫೇರ್ ಆ್ಯಂಡ್ ಲವ್ಲಿ, ಫೇರ್ ಎವರ್, ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆಯೇ ಒಂದು ಸ್ವಲ್ಪ ಪೌಡರ್ನ ಹಾಕಿ ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಡ್ರೈ ಆಗಿದೆ ಅಂದರೆ ಒಂದು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಕ್ರೀಮ್ ಅದಕ್ಕೆ ಬರೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ನಂತರ ನೀವು ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಹಾಗೆ ಪೌಡರ್ನ ಹಾಕ್ಕೊಂಡು ಹೋದ್ರೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ, ಸ್ಕಿನ್ ಡ್ರೈ ಅಂತ ಅನ್ಸೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಡ್ರೈ ಸ್ಕಿನ್ ಇರೋರಿಗೆ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಮೊದಲು ಇದ್ದದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಇದನ್ನು ವಾಶ್ ಮಾಡಿದ ನಂತರನೇ ಮತ್ತೆ ನೀವು ಕ್ರೀಮನ್ನು ಅಪ್ಲೈ ಮಾಡಬೇಕು. ಸೊ ಈ ಟಿಪ್ಸ್ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಕೀ ಚಾವಿಗೆ ನಾವು ಈ ರೀತಿ ಕೀಗಳನ್ನು ಹಾಕ್ಕೊಳ್ಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತೀವಿ, ಕೈಯೆಲ್ಲನೂ ಪೇನ್ ಆಗ್ತಾ ಇರುತ್ತೆ ಉಗ್ರಿಂದ ಇದನ್ನು ತೆಗೆಯೋದಕ್ಕೆ ಹೋದರೆ. ಸೊ ಆವಾಗ ನೀವು ವೇಸ್ಟ್ ಅಂತ ಬಿಸಾಕೋ ಈ ಪೆನ್ ರಿಫಿಲ್ಲಿಂದ ಈ ರೀತಿ ನೀವು ರಿಂಗ್ಗಳಿಗೆ ಕೀನ ಹಾಕ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ವಿಡಿಯೋದಲ್ಲಿ ತೋರಿಸಿದ ಹಾಗೆಯೇ ಈ ಒಂದು ಕಡ್ಡಿನ ಈ ರೀತಿ ಇಟ್ಕೊಳ್ಬೇಕು. ಇಟ್ಟು ನಂತರ ನೀವು ಇದರಲ್ಲಿ ಎಷ್ಟು ಕೀ ಬೇಕು ಅಷ್ಟನ್ನು ಸೇರಿಸ್ಕೊಂಡು ಈಸಿಯಾಗಿ ನೀವು ಈ ಒಂದು ಕೀ ಚೈನ್ ರಿಂಗ್ ಒಳಗಡೆ ನೀವು ಜಾಸ್ತಿ ಕೀಗಳನ್ನು ಕಡಿಮೆ ಟೈಮಲ್ಲಿ ಹಾಕ್ಕೊಳ್ಬೋದು, ಹಾಗೆಯೇ ಈಸಿಯಾಗಿ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೋಡ್ತಾ ಇದ್ರಲ್ವ ಎಷ್ಟು ನೀಟಾಗಿ ಇದ್ರ ಒಳಗಡೆ ಈ ರಿಫಿಲ್ ಸಹಾಯದಿಂದ ನಾವು ಕೀನ ಹಾಕ್ಕೊಂಡ್ವಿ ಅಂತೇಳಿ. ಮಕ್ಕಳು ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು, ಈಸಿಯಾಗಿ ಕೀ ಚೈನ್ ಒಳಗಡೆ ಕೀಗಳನ್ನು ಸೇರಿಸ್ಕೊಳ್ಬೋದು. ಟ್ರೈ ಮಾಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಹಸುವೆ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಹಸುವಾದ ತಿಂದ್ರೂ ಕೂಡ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಅಂದವರು. ಸೊ ಈ ಟಿಪ್ಸ್ನ ಟ್ರೈ ಮಾಡ್ಬೋದು. ಈ ಒಂದು ಹೋಮ್ ರೆಮಿಡಿನ ತಗೊಳ್ಳೋದ್ರಿಂದ ನೀವು ಆರಾಮಾಗಿ ತಿಂದಂಥ ಊಟ ನೀಟಾಗಿ ಜೀರ್ಣ ಆಗುತ್ತೆ. ಸೊ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರ 1 ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಅಜ್ವೈನ್, ಒಂದು ಸ್ವಲ್ಪ ಅರಿಶಿನ, ಹಾಗೆಯೇ 1 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ 1 ಗ್ಲಾಸ್ ನೀರಿರೋದು ಅರ್ಧ ಗ್ಲಾಸ್ಗೆ ಬರೋ ಹಾಗೆ ಇದನ್ನು ಕುದಿಸ್ಕೊಂಡು ತಗೊಳ್ಬೇಕು. ಇದು ಜೀರ್ಣಕ್ರಿಯೆ ಅಲ್ಲದೇನೆ ಹೊಟ್ಟೆ ನೋವು ಆಗಿರ್ಬೋದು ಅಥವಾ ನೀವು ಕೆಮ್ಮು ಕಫ ಇದ್ದವರು ಕೂಡ ಈ ಒಂದು ಸಿರಪ್ನ ಕುಡಿತಾ ಬಂದರೆ ಆರಾಮಾಗಿ ನಿಮಗೆ ಅದೆಲ್ಲನೂ ರಿಲೀಫ್ ಆಗುತ್ತೆ. ಮಕ್ಕಳಿಗೆ ಇಂಥಲ್ಲೆಲ್ಲ ಮಾತಾಡ್ತಾ ಇದ್ರೇ ಕೆಮ್ಮು ಬರೋದು, ಆಮೇಲೆ ನೀವು ಮಲಗುವಾಗ ಈ ಒಂದು ಡ್ರಿಂಕ್ಸ್ನ ಕುಡಿಯೋದ್ರಿಂದ ನಿಮಗೆ ನೈಟ್ ಫುಲ್ಲು ಊಟ ಮಾಡಿದ್ದೆಲ್ಲನೂ ನೀಟಾಗಿ ಜೀರ್ಣ ಆಗುತ್ತೆ. ನೀವು ಮಾರ್ನಿಂಗ್ ತಗೋರಾದರೆ ಖಾಲಿ ಹೊಟ್ಟೆಯಲ್ಲಿ ಊಟ ತಗೊಳ್ಳೋದಕ್ಕಿಂತ ಮುಂಚೆ 2 ಅವರ್ ಮುಂಚೆನೇ ಈ ಒಂದು ಡ್ರಿಂಕ್ಸ್ನ ತಗೊಳ್ಬೇಕಾಗತ್ತೆ.